ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ನಮಸ್ಕಾರ ವೀಕ್ಷಕರೇ, ಮೈಸೂರು ತಾಲೂಕು ಕಸಬಾ ಹೋಬಳಿ ಹಂಚೆ ಗ್ರಾಮದ ಸರ್ವೆ ನಂಬರ್ 292 ರಲ್ಲಿ 18 ಗುಂಟೆ ಪೈಕಿ 7 ಗುಂಟೆ ಸರ್ಕಾರಿ ಜಮೀನಿನ ಖಾತೆಗಳನ್ನು ಸೃಜಿಸಿರುವ ಅಧಿಕಾರಿ ನೌಕರಸ್ಥರ ಸಸ್ಪೆಂಡ್. ವೀಕ್ಷಕರೇ, ಇಲ್ಲಿ ಒಂದಿಷ್ಟು ಉಲ್ಲೇಖಗಳಿದ್ದಾವೆ, ನಿಮ್ಗೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿ ನಾವು ಮುಂಚೆಯಿಂದ ಕೂಡ ಈಗ 1 ತಿಂಗಳಿಂದ ಇದಕ್ಕಿಂತ ಮುಂಚೆ ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಂಜುನಾಥ್ ಅವರು ಅದ್ಭುತವಾಗಿ ಹೋರಾಟವನ್ನ ಮಾಡಿದ್ರು 1 ವರ್ಷದಿಂದ. ಯಾವುದೋ ಒಂದು ಅಲ್ಲಿ 20 ಕಿಲೋಮೀಟರ್ ಸ್ಪೀಡ್ನಾಗಿರುವಾಗ ಅಲ್ಲಿ ಚಾಣಕ್ಯ ಸೇನೆ ಗರುಡ ಟಿವಿ ಎಂಟರ್ ಆಗ್ತದೆ ಪಟ್ರಿಗೆ, ಮತ್ತೆ ಅದರ ರೈಲನ್ನು ತಗೊಂಡು ಬರ್ತದೆ, ಸ್ಪೀಡನ್ನು ಜಾಸ್ತಿ ಮಾಡ್ತದೆ. ಅದಾದ್ಮೇಲೆ ಒಂದಿಷ್ಟು ಡೆವಲಪ್ಮೆಂಟ್ಸ್ ಶೀಘ್ರವಾಗಿ ಆದವು. ತಹಸೀಲ್ದಾರ್ ಮೈಸೂರು ಇವರು TAH MIS RRT ORR 3863/2025 ಇಲ್ಲಿ 20/7/2026 ಪತ್ರದಲ್ಲಿ ಈ 292 ನಲ್ಲಿ 7 ಗುಂಟೆ ಸರ್ಕಾರಿ ಜಮೀನಿಗೆ ಖಾತೆಯನ್ನು ರದ್ದುಪಡಿಸಿ ಖಾತೆ ಮಾಡದಂತೆ ಅಧಿಕಾರಿ ನೌಕರ ವಿವರವನ್ನು ನೀಡಿರುತ್ತಾರೆ. ಈಗ ಚೀಫ್ ಆಫೀಸರ್ ಅವರು ಇದನ್ನ ಇವತ್ತಿನವರೆಗೂ ಹೇಳ್ತಾ ಇದ್ದೀನಿ, ಖಾತೆಗಳನ್ನು ರದ್ದು ಮಾಡಿರಲಿಲ್ಲ. ಈಗ ಅಲ್ಲಿ JCB ಹೋಗ್ತವೆ, ಇನ್ನೊಂದು ಹೋಗ್ತವೆ, ಅದು ಯಾಕೆ ಅಲ್ಲಿ ಯಾರ್ದು ಓಲೈಕೆಗೂ ಗೊತ್ತಿಲ್ಲ. ಇರಲಿ, ಸಂತೋಷ. ಈಗ ನಾಳೆ ಅವ್ರನ್ನ ರಿಲೀವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಏನಾದ್ರೂ ರಿಲೀವ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಬುಡಕ್ಕೆ ನೀರು ಬರೋ ಚಾನ್ಸ್ ಇದೆ. ಇಲ್ಲಿ ಸ್ವತ್ತಿನ ಸಂಖ್ಯೆ PID ನಂಬರ್ 2949869413ಗೆ ಪುಷ್ಪಲತಾ ಅವರು, ರಾಮಸ್ವಾಮಿ ಅವರು, ಹಾಗೆ ಕಂದಾಯ ನಿರೀಕ್ಷಕ ಇಲ್ಲಿ ರಾಮಸ್ವಾಮಿ ಅವರು, ಸಿದ್ದಯ್ಯ ಅವರು ಬಿಲ್ ಕಲೆಕ್ಟರ್ ಸರ್ಕಾರಿ ಜಾಗಕ್ಕೆ ಖಾತೆಯನ್ನು ನೀಡಿರುತ್ತಾರೆ ಅಂತ ಹೇಳಿ ವರದಿಯನ್ನು ಮಾಡಿದ್ದಾರೆ. ಯಾರು ವರದಿ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ PN ರವೀಂದ್ರ ಅಂತ ಹೇಳಿ, ಇವರು ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು. ಇವರು ಈಗ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಇವರೆಲ್ಲರನ್ನ ಒಂದಿಷ್ಟು ಉಲ್ಲೇಖ ಮಾಡಿ 3 PID ನಂಬರ್ ಆಗಿ ಲಾಸ್ಟಿಗೆ ಒಂದು ಸದರಿ ಪ್ರಕರಣದಲ್ಲಿ ಆಪಾದಿತ ಅಧಿಕಾರಿ FIR ಆಗಬೇಕು. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇವರು ಕರ್ತವ್ಯದಲ್ಲಿನ ಲೋಪಗಳು ಮತ್ತು ಸರ್ಕಾರಿ ನೌಕರಿಗೆ ತರವಲ್ಲದ ರೀತಿಯ ಸರ್ಕಾರಿ ನೌಕರರು ಮಾಡಬಾರದ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವ ರೀತಿಯ ನಡವಳಿಕೆ ಕಂಡು ಬಂದಿರುವ ವರದಿಗಳನ್ನು ಆಧರಿಸಿ ಸದರಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲು ತೀರ್ಮಾನಿಸಿದೆ. ಅಮಾನತು ಮಾಡಲಾಗಿದೆ. ಇಲ್ಲಿ ಪುಷ್ಪಲತಾ ಅವರು ಈ ಹಿಂದೆ ಇಲ್ಲೇ ಅಧಿಕಾರಿ ರಮನಹಳ್ಳಿನಲ್ಲಿ, ಈಗ ಹೂಟುಗಳಿನಲ್ಲಿ ಆರೋಗ್ಯ ನಿರೀಕ್ಷಕರಂತೆ, ಅವರನ್ನ ಲೀನ್ ಮಂಡ್ಯ ನಗರಸಭೆಗೆ ಹಾಕಿದ್ದಾರೆ. ಇನ್ನು ರಾಮಸ್ವಾಮಿಯನ್ನ ಸಸ್ಪೆಂಡ್ ಮಾಡಿ ಇಲ್ಲಿ ಇಲಾಖೆ ಕ್ರಮ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪೆಂಡಿಂಗ್ ಇಟ್ಟು KRP ಪುರಸಭೆಗೆ ಅವ್ರನ್ನ ಲೀನ್ ಆಗಿದ್ದಾರೆ. ಸಿದ್ದಯ್ಯ ಅವರು ಭೋಗಾದಿ ಪಟ್ಟಣ ಪಂಚಾಯಿತಿಗೆ ಅಲ್ಲಿ ಹೋಗ್ಲಿಲ್ಲ, ಹೋಗಿದ್ದೀನಿ ಅಂತ ಗೊತ್ತಿಲ್ಲ, ಪಾಂಡವಪುರ ಪುರಸಭೆಗೆ. ಇನ್ನು ರವಿಕೀರ್ತಿ ಅವರು, ಯಾಕಂದ್ರೆ ಅವರು ಪಾಲ್ದವರು, ಮೆತ್ತನ್ನು ಕಳ್ಳರು, ಅವರನ್ನ ಈಗ ಸರ್ಕಾರಕ್ಕೆ ಬರೆದಿದ್ದಾರೆ. ಯಾಕಂದ್ರೆ ಇದರಲ್ಲಿ ಏನಂದ್ರೆ ಸದರಿ ಪ್ರಕರಣದ 4 ಆಪಾದಿತ ಅಧಿಕಾರಿ ನೌಕರಿಗಳಲ್ಲಿ SN ರವಿಕೀರ್ತಿ ಅವರು ಹಿಂದಿನ ಮುಖ್ಯ ಅಧಿಕಾರಿಗಳು, ರಮನಹಳ್ಳಿ ಚೀಫ್ ಆಫೀಸರು, ಹಾಲಿ ಸ್ಥಳ ನಿರೀಕ್ಷಣೆ ಅಂದ್ರೆ ಇಲ್ಲ, ಅವರು KMAS ಶ್ರೇಣಿ 1 ಅವರಾಗಿದ್ದು ಸದರಿ ಅವರ ಶಿಸ್ತು ಪ್ರಾಧಿಕಾರ ಸರ್ಕಾರದ್ದಾಗಿರುತ್ತದೆ, ಅವರಿಗೆ ಬರೆದಿರ್ತೀವಿ. ಇನ್ನು ಪುಷ್ಪಲತಾ ಅವರು, ರಾಮಸ್ವಾಮಿ, ಸಿದ್ದಯ್ಯ ಇವರ ಶಿಸ್ತು ಪ್ರಾಧಿಕಾರ ಏನಿದೆಲ್ಲ ಪೌರಾಡಳಿತ ನಿರ್ದೇಶನ ಆಗಿರೋದ್ರಿಂದ ಸದರಿ ನೌಕರರನ್ನು ಸೇವೆಯಿಂದ ಅಮಾನತಿನಲ್ಲಿರಿಸಿ ಲೀನನ್ನು ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುತ್ತಿರುವ ಸ್ಥಳದಿಂದ ಬೇರೆ ಕಡೆ ಬದಲಾವಣೆ. ನೀವು ಸ್ಟೇಗೆ ಹೋದ್ರು ಕೂಡ ಫ್ಯೂಟೈಲ್ ಎಕ್ಸಸೈಸ್. ಯಾಕಂದ್ರೆ ಸರ್ಕಾರಿ ಭೂಮಿನ ಗುಳೆ ಮನ್ಸಿದ್ರಿ ಸ್ಟೇ ಸಿಗಬಾರ್ದು. ಯೋಚನೆ ಮಾಡಿ ಏನಾದ್ರೂ ಹಾಕಿದ್ರು ಕೂಡ ಮತ್ತೆ ಅಲ್ಲಿ ಗರುಡ ಹಾರಾಡ್ತದೆ. ಇಲ್ಲಿ ದಲಿತ ಸಂಘರ್ಷ ಸಮಿತಿ ಅವರು ಹಾರಾಡ್ತಾರೆ, ಜೊತೆಗೆ ಚಾಣಕ್ಯ ಸೇನೆ ಬೆನ್ನು ಹತ್ತದೆ. ಇರ್ಲಿ, ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಭೂ ಕಬಳಿಕೆ ಅಂತೂ ಆಗಿದೆ.
ನಾಳೆ ಅಲ್ಲಿ JCB ಹಸ್ತಾರಂತೆ, ಪಾಪ ತಗೊಂಡವ್ರ ಗತಿ ಏನು. ಹಾಗೆ ಶ್ರದ್ಧಾಂಜಲಿ ಕೆಲವ್ರಿಗೆ ಏನ್ ಅರ್ಪಿಸ್ತೀನಿ ಅಂದ್ರೆ, ಅವರ ಪರವಾಗಿ ಮಾತಾಡ್ಲಿಕ್ಕೆ ಬಂದವರು, ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ ರಿಯಲ್ ಎಸ್ಟೇಟ್ನವರು ಎಲ್ಲರಿಗೂ ಭಾವಪೂರ್ಣ ಶ್ರದ್ಧಾಂಜಲಿ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.